ಜ್ಯೋತಿಷಿ ಕಮಲಾಕರ್ ಭಟ್ ವಿರುದ್ಧ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಮಾಯಕ ಹಿಂದುಳಿದ ವರ್ಗಗಳ ಯುವಕನನ್ನ ಹತ್ಯೆ ಮಾಡಿದ್ದಾರೆ. ಸ್ವಯಂ ಘೋಷಿತ ನಾಯಕರು ಇವರಿಗೆಲ್ಲ ಉತ್ತೇಜನವನ್ನ ನೀಡಿದ್ದಾರೆ. ದಾಖಲೆ ಸಮೇತ ಆಪಾದನೆಗಳನ್ನ ಸಾಬೀತು ಮಾಡಲು ಆಗಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿ ಮೂಲಕ ಎಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಸುಸಂಸ್ಕೃತ ಸಜ್ಜನರು, ಸ್ವಯಂ ಘೋಷಿತ ಸಜ್ಜನರು ಇದೆಲ್ಲವನ್ನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರಿಗಾದ್ರೂ ಇಲ್ಲಿ ಹೊಗಳ್ತೀನಿ, ಆ ಪಕ್ಷದಲ್ಲಿ ಇದ್ರೆ ನನಗೇನು ಅಭ್ಯಂತರ ಇಲ್ಲ. ಹೊಗಳದು ಒಂದು 6 ತಿಂಗಳಿಗೆ ಅವ್ರ ಕೈಯಲ್ಲಿ ನನಗೆ ಬಯಸ್ತಾರೆ. ಆದ್ರಿಂದ ಸತೀಶ್ ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇನ್ನು ಕೆಲವ್ರ ಬಗ್ಗೆ ನಾನು ಒಳ್ಳೇದು ಮಾತಾಡಿದ್ದೆ, ಅವ್ರ ಕೈಲೇ ನನಗೆ ಬಯಸ್ತಾರೆ. ಆದ್ರಿಂದ ನನಗೇನು ಬೇಸರ ಇಲ್ಲ. ಮತ್ತೆ ನಾನು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಮೊಬೈಲ್ ಬೇಡ ಆಯ್ತಾ, ಕೊಲೆ ಆಯ್ತು. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದನ್ನ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರ್ಬೇಕು ಈ ದೇಶದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಇರಲಿ, ಯಾವುದೇ ಇರಲಿ ಅಂತ ಹೇಳಿ. ದಿನನಿತ್ಯ ಈ ತರ ಬಂದಾಗ ಜನಗಳಿಗೆ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳೆಲ್ಲ ಇದೇ ತರ ಅಂತಂದ್ರೆ ಎಲ್ರಿಗೂ ಸೇರ್ಸಂತಾರೆ. ಅದ್ರ ಘೋಷಣೆ, ಅದ್ರ ಜೊತೆಗೆ ವ್ಯವಸ್ಥೆ, ಸಂಪ್ರದಾಯ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ ಅನ್ನೋದು ಹೇಳಕ್ ಹೋದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಾಜಕಾರಣ ಮಾಡುವಾಗ ಹೆಣ್ಣಿನ ಗೌರವವನ್ನು ಮುಂದೆ ತೆಗೆದುಕೊಂಡು ಬಂದು ರಾಜಕಾರಣ ಮಾಡಬೇಡಿ. ಇದು ಅಷ್ಟೇ ನಮ್ಮ ಕಳಕಳಿ. ಆದ್ರಿಂದ ತಾವು ಹೇಳಿದಾಗೆ ಕರ್ನಾಟಕ ರಾಜ್ಯದಲ್ಲಿ 2023ನೇ ಇಸ್ವಿನಲ್ಲಿ ಕರ್ನಾಟಕದ ಜನತೆ 136 ಸೀಟ್ ಕೊಟ್ಟು ಈ ರಾಜ್ಯವನ್ನ ನೀವು ಶಾಂತಿ ರೀತಿಯಿಂದ ನಡೆಸ್ಕೊಡಿ, ಕಾನೂನು ಸುವ್ಯವಸ್ಥೆ ಸರಿಯಾಗಿರ್ಲಿ, ಈ ರಾಜ್ಯ ಸರ್ವ ಜನಾಂಗದ ತೋಟ ಆಗಲಿ, ಇಲ್ಲೆಲ್ಲೂ ಸಹ ದ್ವೇಷ ಇದಕ್ಕೆಲ್ಲ ಕಾರಣಗಳಾಗಬಾರ್ದು ಅಂತ ಹೇಳಿ ಜನಸಾಮಾನ್ಯರು ನಮ್ಗೆ ಓಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವಮಾನ ಮಾಡಲಿಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ. ಯಾರು ಎಷ್ಟೇ ದೊಡ್ಡವರು ಇರ್ಬೋದು. ನಾನು ಯಾರಿಗಾದ್ರೂ ಇಲ್ಲಿ ಹೊಗಳ್ತೀನಿ, ಆ ಪಕ್ಷದಲ್ಲಿ ಇದ್ರೆ ನನಗೇನು ಅಭ್ಯಂತರ ಇಲ್ಲ. ಹೊಗಳದು ಒಂದು 6 ತಿಂಗಳಿಗೆ ಅವ್ರ ಕೈಯಲ್ಲಿ ನನಗೆ ಬಯಸ್ತಾರೆ. ಆದ್ರಿಂದ ಸತೀಶ್ ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇನ್ನು ಕೆಲವ್ರ ಬಗ್ಗೆ ನಾನು ಒಳ್ಳೇದು ಮಾತಾಡಿದ್ದೆ, ಅವ್ರ ಕೈಲೇ ನನಗೆ ಬಯಸ್ತಾರೆ. ನೋಡಿ, ಸುಸಂಸ್ಕೃತ ಸಜ್ಜನರು, ಸ್ವಯಂ ಘೋಷಿತ ಸಜ್ಜನರು ಇದೆಲ್ಲವನ್ನ ಮಾಡಿದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಾಟ್ಸ್ಆಪ್ ಯೂನಿವರ್ಸಿಟಿ ಮೂಲಕ ಇದು ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ದಾಖಲೆ ಸಮೇತ ಆಪಾದನೆಗಳನ್ನ ಸಾಬೀತು ಮಾಡೋದಕ್ಕೆ ಆಗೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ನಾಯಕರು ಇವರಿಗೆಲ್ಲ ಉತ್ತೇಜನವನ್ನ ನೀಡಿದ್ದಾರೆ. ಅಮಾಯಕ ಹಿಂದುಳಿದ ವರ್ಗಗಳ ಯುವಕನನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ.